ಆದೇಶದಲ್ಲಿ ಯಾವ್ಯಾವ ಅಂಶವನ್ನ ನ್ಯಾಯಮೂರ್ತಿಗಳು ಉಲ್ಲೇಖಿಸ್ತಾ ಇದ್ದಾರೆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಆದೇಶ ಬರೆಸ್ತಾ ಇದ್ದಾರೆ ನ್ಯಾಯಮೂರ್ತಿ. ಯಾವ್ಯಾವ ಅಂಶಗಳ ಉಲ್ಲೇಖ ಆಗಿದೆ? ಜಮೀನನ್ನ ಸ್ವಾಧೀನಪಡಿಸಿಕೊಂಡು ಪರಿಹಾರ ನೀಡಲಾಗಿತ್ತು. ಪರಿಹಾರ ನಿಗದಿಯಾದ ನಂತರವೂ ಕೂಡ ಡಿನೋಟಿಫಿಕೇಶನ್ ಮಾಡಲಾಗಿದೆ. ಆದೇಶದಲ್ಲಿ ಈ ಎಲ್ಲ ಅಂಶಗಳನ್ನ ನ್ಯಾಯಮೂರ್ತಿ ಉಲ್ಲೇಖ ಮಾಡ್ತಿದ್ದಾರೆ. ಜಮೀನು ಸ್ವಾಧೀನಪಡಿಸಿಕೊಂಡು ಆ ಜಮೀನಿಗೆ ಪರಿಹಾರ ಕೊಟ್ಟ ನಂತರ, ಪರಿಹಾರ ನಿಗದಿಯಾದ ನಂತರ ಅದನ್ನ ಡಿನೋಟಿಫಿಕೇಶನ್ ಮಾಡಲಾಗಿದೆ. ಆದೇಶ ಬರೆಸ್ತಾ ಇದ್ದಾರೆ ನ್ಯಾಯಮೂರ್ತಿ. ಕೆಲವೇ ಕ್ಷಣಗಳಲ್ಲಿ ಆದೇಶ ಹೊರಬರುತ್ತೆ. ವಿಚಾರವಾಗಿಯೇ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದಂತಹ ಖಾಸಗಿ ದೂರು ಜನಪ್ರತಿನಿಧಿಗಳ ಕೋರ್ಟ್ ಪರಿಹಾರ ನಿಗದಿಯಾದ ನಂತರವೂ ಕೂಡ ಡಿನೋಟಿಫಿಕೇಶನ್ ಆಗಿದೆ. ಆದೇಶದಲ್ಲಿ ಈ ಅಂಶಗಳನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ, ಬರೆಸ್ತಾ ಇದ್ದಾರೆ. ಒಂದು ಜಮೀನು, ಆ ಜಮೀನಿಗೆ ಪರಿಹಾರ ಕೊಟ್ಟ ನಂತರವೂ ಕೂಡ, ಸ್ವಾಧೀನಪಡಿಸಿಕೊಂಡು ಪರಿಹಾರ ಕೊಟ್ಟ ನಂತರವೂ ಡಿನೋಟಿಫಿಕೇಶನ್ ಮಾಡಲಾಗಿದೆ. ಆದೇಶದಲ್ಲಿ ಬರೆಸ್ತಾ ಇರುವಂತಹ ಪಾಯಿಂಟ್ಸ್ಗಳಿವೆ, ಅಂಶಗಳು. ಹೈಕೋರ್ಟ್ ತೀರ್ಪನ್ನ ಪರಿಗಣಿಸಿ ಖಾಸಗಿ ದೂರಿನ ಆದೇಶವನ್ನ ಬರೆಸ್ತಾ ಇದ್ದಾರೆ. ಮುಡಾ ಸೈಟು ಹಂಚಿಕೆಯಾದ ನಂತರವೂ ಕೂಡ ಅದರ ಖರೀದಿ ನಡೆದಿದೆ. ಪರಿಹಾರ ನಿಗದಿಯಾದ ನಂತರವೂ ಡಿನೋಟಿಫಿಕೇಶನ್ ಮಾಡಲಾಗಿದೆ. ನ್ಯಾಯಮೂರ್ತಿಗಳು ಆದೇಶದಲ್ಲಿ ಈ ಅಂಶವನ್ನ ಉಲ್ಲೇಖಿಸಿದ್ದಾರೆ. ಭೂ ಪರಿವರ್ತನೆ, ಸೈಟ್ ಹಂಚಿಕೆ ಬಗ್ಗೆ ಆದೇಶದಲ್ಲಿ ಉಲ್ಲೇಖ ಇದೆ. ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನು, ಅದರ ಬಗ್ಗೆ ಉಲ್ಲೇಖಿಸ್ತಾ ಇದ್ದಾರೆ ಜಡ್ಜ್. ಆದೇಶವನ್ನ ಬರೆಸ್ತಾ ಇದ್ದಾರೆ. ಮುಡಾ ಜಮೀನಿನಲ್ಲಿ ಸೈಟ್ ಹಂಚಿಕೆ ಆದ ನಂತರವೂ ಕೂಡ ಅಲ್ಲಿ ಖರೀದಿ ನಡೆದಿದೆ. ಈ ಇಡೀ ಪ್ರಕರಣದಲ್ಲಿ ಸಿಎಂ ಪಾತ್ರ ಏನು, ಅದರ ಬಗ್ಗೆ ಉಲ್ಲೇಖಿಸ್ತಾ ಇದ್ದಾರೆ. ಭೂ ಪರಿವರ್ತನೆ, ಸೈಟ್ ಹಂಚಿಕೆಯ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ದಾರೆ. ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೆಯುವಾಗಲೂ ಕೂಡ ಜಡ್ಜ್ ಕೇಳಿದಂತಹ ಪ್ರಶ್ನೆ, ಈ ಇಡೀ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನು ಅಂತ. ಈಗ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಕೆಲವೇ ಕ್ಷಣಗಳಲ್ಲಿ ಆದೇಶ ಪ್ರಕಟವಾಗುತ್ತೆ. ಪರಿಹಾರ ನಿಗದಿಯಾದ ನಂತರವೂ ಡಿನೋಟಿಫಿಕೇಶನ್ ಮಾಡಲಾಗಿದೆ. ನ್ಯಾಯಮೂರ್ತಿ ಗಜಾನನ್ ಭಟ್ ಆದೇಶವನ್ನ ಬರೆಸ್ತಾ ಇದ್ದಾರೆ. ಅದರಲ್ಲಿ ಯಾವೆಲ್ಲ ಅಂಶಗಳು ಉಲ್ಲೇಖ ಆಗ್ತಾ ಇದೆ ಅನ್ನೋದನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವಿಚಾರಣೆ ಅದಾದ ನಂತರ ಈಗ ನ್ಯಾಯಾಧೀಶರು ಆದೇಶವನ್ನ ಬರೆಸ್ತಾ ಇದ್ದಾರೆ. ಪ್ರಕರಣದಲ್ಲಿ ಸಿಎಂ ಪಾತ್ರದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಪರಿಹಾರ ನಿಗದಿಯಾದ ನಂತರವೂ ಜಮೀನು ಡಿನೋಟಿಫಿಕೇಶನ್ ಮಾಡಿದ್ದರ ಬಗ್ಗೆ ಕೂಡ ಉಲ್ಲೇಖ ಆಗಿದೆ. ಭೂ ಪರಿವರ್ತನೆ, ಸೈಟ್ ಹಂಚಿಕೆ ಬಗ್ಗೆ ಆದೇಶದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಇಡೀ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನು, ಅದನ್ನು ಆದೇಶದಲ್ಲಿ ಬರೆಸ್ತಾ ಇದ್ದಾರೆ ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್. ಹೈಕೋರ್ಟ್ನ ತೀರ್ಪನ್ನ ಪರಿಗಣಿಸಿ ಖಾಸಗಿ ದೂರಿನ ಆದೇಶವನ್ನ ಜಡ್ಜ್ ಬರೆಸ್ತಾ ಇದ್ದಾರೆ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನಡೆದಂತ ವಿಚಾರಣೆ, ಈಗ ಆದೇಶವನ್ನ ಜಡ್ಜ್ ಬರೆಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಆದೇಶ ಪ್ರಕಟವಾಗುತ್ತೆ. ಭೂ ಪರಿವರ್ತನೆ, ಸೈಟ್ ಹಂಚಿಕೆಯ ಬಗ್ಗೆ ಆದೇಶದಲ್ಲಿ ಉಲ್ಲೇಖ ಆಗಿದೆ. ಈ ಇಡೀ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ಪಾತ್ರದ ಬಗ್ಗೆಯೂ ಜಡ್ಜ್ ಉಲ್ಲೇಖಿಸ್ತಾ ಇದ್ದಾರೆ. ದೇವರಾಜು ಹೆಸರಿಗೆ ಜಮೀನಿನ ನಕಲಿ ಡಿನೋಟಿಫಿಕೇಶನ್ ಆಗಿದೆ. ಮುಡಾ ಹಗರಣದ ತನಿಖೆಯ ಅಗತ್ಯತೆ ಕಾಣ್ತಾ ಇದೆ ಅಂತ ಜಡ್ಜ್ ಹೇಳಿದ್ದಾರೆ. ಪ್ರಕರಣದಲ್ಲಿ ಸಿಎಂ ಪಾತ್ರದ ಬಗ್ಗೆ ಜಡ್ಜ್ ಉಲ್ಲೇಖಿಸ್ತಾ ಇದ್ದಾರೆ. ಮುಡಾ ಹಗರಣದ ತನಿಖೆಯ ಅಗತ್ಯತೆ ಕಾಣ್ತಿದೆ ಅಂತ ಜಡ್ಜ್ ಹೇಳಿದ್ದಾರೆ. ಮುಡಾ ಹಗರಣದ ತನಿಖೆಯ ಅಗತ್ಯ ಎದ್ದು ಕಾಣ್ತಾ ಇದೆ. ತನಿಖೆ ಆಗಬೇಕಾಗಿದೆ ಅಂತ ಜಡ್ಜ್ ಹೇಳಿದ್ದಾರೆ. ಆದೇಶವನ್ನ ಬರೆಸ್ತಾ ಇದ್ರು.
ಆ ಆದೇಶದಲ್ಲಿದ್ದಂತಹ ಅಂಶಗಳಿದ್ದು ಪ್ರಕರಣದಲ್ಲಿ ಸಿಎಂ ಪಾತ್ರದ ಬಗ್ಗೆಯೂ ಉಲ್ಲೇಖ ಆಗಿದೆ. ಈ ಇಡೀ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನು ಜಡ್ಜ್ ಉಲ್ಲೇಖಿಸ್ತಾ ಇದ್ದಾರೆ. ದೇವರಾಜು ಹೆಸರಿಗೆ ಜಮೀನಿನ ನಕಲಿ ಡಿನೋಟಿಫಿಕೇಶನ್ ಆಗಿದೆ. ಜಡ್ಜ್ ಬರೆಸ್ತಾ ಇರುವಂತಹ ಆದೇಶದಲ್ಲಿ ಇರೋ ಅಂಶಗಳನ್ನ ಹಂತ ಹಂತವಾಗಿ ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನು ಉಲ್ಲೇಖ ಮಾಡ್ತಾ ಇದ್ದಾರೆ ಜಡ್ಜ್. ಮುಡಾ ಹಗರಣದ ತನಿಖೆಯ ಅಗತ್ಯತೆ ಇದೆ ಅಂತ ಜಡ್ಜ್ ಅಭಿಪ್ರಾಯಪಟ್ಟಿದ್ದಾರೆ. ದೇವರಾಜು ಹೆಸರಿಗೆ ನಕಲಿ ಡಿನೋಟಿಫಿಕೇಶನ್ ಆಗಿದೆ. ಈ ಹಗರಣದ ತನಿಖೆಯ ಅಗತ್ಯತೆ ಕಾಣ್ತಾ ಇದೆ. ಪಿಸಿ ಕಾಯ್ದೆ 7C ಅಡಿ ತನಿಖೆ ಅಗತ್ಯತೆ ಕಾಣ್ತಾ ಇದೆ ಅಂತ ಆದೇಶವನ್ನ ಬರೆಸಿದ್ದಾರೆ. ಈ ಇಡೀ ಪ್ರಕರಣದ ಬಗ್ಗೆ ಈಗಾಗಲೇ ಸಾಕಷ್ಟು ವಿಚಾರಣೆ ಆಗಿದೆ, ವಾದ ಪ್ರತಿವಾದವಾಗಿದೆ. ಇದರ ಬಗ್ಗೆ ತನಿಖೆ ಆಗಬೇಕು, ಅದರ ಅಗತ್ಯತೆ ಇದೆ ಅಂತ ಕೋರ್ಟ್ ಹೇಳ್ತಾ ಇದೆ. ಈ ಇಡೀ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನು, ಯಾವ್ಯಾವ ಹಂತದಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನೇನಿದೆ ಅನ್ನೋದರ ಬಗ್ಗೆಯೂ ಕೂಡ ಈಗಾಗಲೇ ವಿಚಾರಣೆ ಸಂದರ್ಭದಲ್ಲಿ ಬಂದು ಹೋಗಿದೆ. ಈಗ ಆದೇಶ ಬರೆಸ್ತಾ ಇದ್ದಾರೆ. ಈ ಜಮೀನು ಅದನ್ನ ವಶಕ್ಕೆ ಪಡೆದಿತ್ತು, ಅದಕ್ಕೆ ಪರಿಹಾರ ಘೋಷಣೆಯಾಗಿತ್ತು, ಅದಾದ ನಂತರವೂ ಡಿನೋಟಿಫಿಕೇಶನ್ ಆಗಿತ್ತು. ದೇವರಾಜು ಹೆಸರಿಗೆ ಜಮೀನಿನ ನಕಲಿ ಡಿನೋಟಿಫಿಕೇಶನ್ ಆಗಿರೋದು ಇವೆಲ್ಲ ಗಮನಿಸ್ತಾ ಇದ್ರೆ ಮುಡಾ ಹಗರಣದ ತನಿಖೆಯ ಅಗತ್ಯತೆ ಕಾಣ್ತಾ ಇದೆ ಅಂತ ಜಡ್ಜ್ ಹೇಳಿದ್ದಾರೆ. ದೇವರಾಜು ಜಮೀನಿನ ಮಾಲೀಕ ಅಲ್ಲ. ದೇವರಾಜು ಹೆಸರಿಗೆ ನಕಲಿ ಡಿನೋಟಿಫಿಕೇಶನ್ ಆಗಿದೆ, ಆದ್ರೂ ಸಹ ದೇವರಾಜುವಿನಿಂದ ಖರೀದಿ ಮಾಡಲಾಗಿದೆ. ಆ ಜಮೀನಿನ ಅಸಲಿ ಮಾಲೀಕ ದೇವರಾಜು ಅಲ್ಲವೇ ಅಲ್ಲ, ಆದರೂ ಆತನಿಂದ ಜಮೀನು ಖರೀದಿಯಾಗಿದೆ. ರಾಜ್ಯಪಾಲರ ತೀರ್ಮಾನವನ್ನ ಹೈಕೋರ್ಟ್ನಲ್ಲಿ ಪ್ರಶ್ನಿಸಲಾಗಿತ್ತು. ಹೈಕೋರ್ಟ್ನಲ್ಲಿ ಆದೇಶ ಹೊರಬಿದ್ದಿದೆ. ಜಮೀನಿನ ವಿಚಾರಕ್ಕೆ ಬರೋದಾದ್ರೆ ದೇವರಾಜು ಜಮೀನಿನ ಮಾಲೀಕನೇ ಅಲ್ಲ, ಆದ್ರೂ ದೇವರಾಜುವಿನಿಂದ ಖರೀದಿ ಮಾಡಲಾಗಿದೆ. ನಕಲಿ ಡಿನೋಟಿಫಿಕೇಶನ್ ಆಗಿದೆ ಆತನ ಹೆಸರಿಗೆ. ಜಡ್ಜ್ ಬರೆಸ್ತಾ ಇರುವಂತಹ ಆದೇಶದಲ್ಲಿರೋ ಅಂಶಗಳಿದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದೆ. ಪಿಸಿ ಕಾಯ್ದೆ 7C ಅಡಿ ತನಿಖೆ ಅಗತ್ಯತೆ ಕಾಣ್ತಾ ಇದೆ ಅಂತ ಜಡ್ಜ್ ಬರೆಸ್ತಾ ಇದ್ದಾರೆ ಆದೇಶದಲ್ಲಿ. ದೇವರಾಜು ಆ ಜಮೀನಿನ ಮಾಲೀಕ ಅಲ್ಲ, ಆದ್ರೂ ದೇವರಾಜುವಿನಿಂದ ಜಮೀನು ಖರೀದಿ ಮಾಡಲಾಗಿದೆ. ಹೇಗೆ? ರಾಜ್ಯಪಾಲರು ಕೊಟ್ಟಂತ ಅನುಮತಿ, ಅದನ್ನ ಹೈಕೋರ್ಟ್ ನಲ್ಲಿ ಪ್ರಶ್ನಿಸಲಾಗಿದೆ. ಸಿಎಂ ಅದನ್ನ ಪ್ರಶ್ನೆ ಮಾಡಿ, ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟಂತಹ ಅನುಮತಿಯನ್ನ ಪ್ರಶ್ನೆ ಮಾಡಿ ಅರ್ಜಿಯನ್ನ ಸಲ್ಲಿಸಿದ್ರು ಮುಖ್ಯಮಂತ್ರಿ. ಅದು ರದ್ದಾಗಿದೆ. ಜಮೀನಿನ ವಿಚಾರಕ್ಕೆ ಬರೋದಾದ್ರೆ ದೇವರಾಜು ಹೆಸರಿಗೆ ನಕಲಿ ಡಿನೋಟಿಫಿಕೇಶನ್ ಆಗಿದೆ. ಇದು ಅನುಮಾನವನ್ನ ತರ್ತಾ ಇದೆ. ದೇವರಾಜು ಜಮೀನಿನ ಮಾಲೀಕ ಅಲ್ಲ, ಆದ್ರೆ ಆತನಿಂದ ಜಮೀನು ಖರೀದಿ ಮಾಡಲಾಗಿದೆ, ನಕಲಿ ಡಿನೋಟಿಫಿಕೇಶನ್ ಆಗಿದೆ. ಇವನ್ನೆಲ್ಲ ಗಮನಿಸ್ತಾ ಇದ್ರೆ ಈ ಇಡೀ ಪ್ರಕರಣದ ತನಿಖೆ ಆಗಬೇಕಾಗಿದೆ, ಅದರ ಅಗತ್ಯ ಇದೆ ಅಂತ ಜಡ್ಜ್ ಬರೆಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಅರ್ಜಿ ವಿಚಾರಣೆ, ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದಂತಹ ಖಾಸಗಿ ದೂರು. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ರು ಇದೇ ಹಗರಣದಲ್ಲಿ. ಅದಾದ ನಂತರ ಜನಪ್ರತಿನಿಧಿಗಳ ಕೋರ್ಟ್ ವಿಚಾರಣೆಗೆ ತಡೆ ಒಡ್ಡಲಾಗಿತ್ತು. ನಿನ್ನೆ ಹೈಕೋರ್ಟ್ ಆದೇಶದ ನಂತರ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆ ಮತ್ತು ಈಗ ಜಡ್ಜ್ ಆದೇಶವನ್ನ ಬರೆಸ್ತಾ ಇದ್ದಾರೆ. ಆ ಆದೇಶದಲ್ಲಿ ಇರುವಂತಹ ಅಂಶವನ್ನ ನೋಡ್ತಾ ಇದ್ದೀವಿ. ಸಿಎಂ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿದೆ. ರಾಜ್ಯಪಾಲರ ಆದೇಶವನ್ನ ಪ್ರಶ್ನೆ ಮಾಡಿ ಸಿಎಂ ಸಲ್ಲಿಸಿದ್ದಂತಹ ಅರ್ಜಿ ಹೈಕೋರ್ಟ್ ವಜಾಗೊಳಿಸಿದೆ. ಹೈಕೋರ್ಟ್ ಆದೇಶದ ಪ್ರತಿಯನ್ನ ದೂರುದಾರರು ಜನಪ್ರತಿನಿಧಿಗಳ ಕೋರ್ಟ್ಗೆ ಸಲ್ಲಿಸಿದ್ದಾರೆ.
ಸಿಎಂ ಅರ್ಜಿ ಹೈಕೋರ್ಟ್ ವಜಾಗೊಳಿಸಿದ್ದಾಗಿದೆ. ಈಗ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಖಾಸಗಿ ದೂರಿನ ಆದೇಶವನ್ನ ಜಡ್ಜ್ ಬರೆಸ್ತಾ ಇದ್ದಾರೆ. ಆ ಆದೇಶದಲ್ಲಿರುವಂತಹ ಅಂಶ ಇದು. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟಂತ ಅನುಮತಿಯನ್ನ ಪ್ರಶ್ನಿಸಲಾಗಿತ್ತು ಹೈಕೋರ್ಟ್ನಲ್ಲಿ. ಸಿದ್ದರಾಮಯ್ಯನವರ ಅರ್ಜಿ ವಜಾ ಆಗಿದೆ ಹೈಕೋರ್ಟ್ನಲ್ಲಿ. ಅದರ ಆದೇಶದ ಪ್ರತಿ ಈಗ ಸಲ್ಲಿಕೆ ಆಗಿದೆ. ಖಾಸಗಿ ದೂರಿಗೆ ಸಂಬಂಧಪಟ್ಟ ಹಾಗೆ ಆದೇಶ ಸಿದ್ಧವಾಗ್ತಾ ಇದೆ. ಜಡ್ಜ್ ಆದೇಶವನ್ನ ಬರೆಸ್ತಾ ಇದ್ದಾರೆ. ಆ ಆದೇಶದ ಅಂಶಗಳನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದಾರೆ. ಜಡ್ಜ್ ಗಜಾನನ್ ಭಟ್ ಅವರು ಆದೇಶವನ್ನ ಬರೆಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಆದೇಶ ಹೊರಬೀಳಲಿದೆ. ಸಿಎಂ ಎಫ್ಐಆರ್ ಭವಿಷ್ಯ ಏನು ಅನ್ನೋದು ಸ್ಪಷ್ಟವಾಗಿ ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಈಗಾಗಲೇ ಆದೇಶ ಬರೆಸ್ತಾ ಇತ್ತು. ಆ ಆದೇಶದಲ್ಲಿ ಏನೆಲ್ಲ ಅಂಶಗಳಿದೆ ಅನ್ನೋದನ್ನ ಎಕ್ಸ್ಕ್ಲೂಸಿವ್ ಆಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ನೋಡ್ತಾ ಇದ್ದೀವಿ. ಮುಡಾ ಹಗರಣದ ವಿಚಾರವಾಗಿಯೇ, ಮುಡಾ ಪ್ರಕರಣಕ್ಕೆ ಸಂಬಂಧಿಸಿದಂತೆಯೇ ರಾಜ್ಯಪಾಲರು ಕೊಟ್ಟಂತಹ ಅನುಮತಿ, ಅದನ್ನ ಹೈಕೋರ್ಟ್ನಲ್ಲಿ ಮುಖ್ಯಮಂತ್ರಿಗಳು ಪ್ರಶ್ನೆ ಮಾಡಿದ್ರು, ಅರ್ಜಿ ಸಲ್ಲಿಸಿದ್ರು. ಅದನ್ನ ಹೈಕೋರ್ಟ್ ವಜಾಗೊಳಿಸಿದೆ. ನಿನ್ನೆ ಹೈಕೋರ್ಟ್ನ ಆದೇಶ ಕೂಡ ಹೊರಬಿದ್ದಿದೆ. ಹೈಕೋರ್ಟ್ ಆದೇಶದ ಪ್ರತಿಯನ್ನ ದೂರುದಾರರು ಸಲ್ಲಿಸಿದ್ದಾರೆ ಜನಪ್ರತಿನಿಧಿಗಳ ಕೋರ್ಟ್ಗೆ. ಯಾಕಂದ್ರೆ ರಾಜ್ಯಪಾಲರು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದು, ಅದನ್ನ ಪ್ರಶ್ನಿಸಿ ಸಿಎಂ ಹೈಕೋರ್ಟ್ ಮೆಟ್ಟಿಲೇರ್ತಾ ಇದ್ದಂತೆ ಹೈಕೋರ್ಟ್ ಜನಪ್ರತಿನಿಧಿಗಳ ಕೋರ್ಟ್ ವಿಚಾರಣೆಗೆ ತಡೆ ನೀಡಿತ್ತು. ಈಗ ಹೈಕೋರ್ಟ್ನ ಆದೇಶ ಪ್ರಕಟ ಆಗಿರೋದ್ರಿಂದ ಇವತ್ತು ಈ ಖಾಸಗಿ ದೂರಿನ ವಿಚಾರಣೆ ನಡೀತಾ ಇದೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಆದೇಶ ಬರೆಸ್ತಾ ಇದ್ದಾರೆ ಜಡ್ಜ್. ಮುಡಾ ಹಗರಣದ ತನಿಖೆಯ ಅಗತ್ಯತೆ ಕಾಣ್ತಾ ಇದೆ ಅನ್ನೋ ಆದೇಶ ಬರೆಸ್ತಾ ಇದ್ದಾರೆ. ಹೈಕೋರ್ಟೇ ಈ ಪ್ರಕರಣದಲ್ಲಿ ತನಿಖೆಯ ಅಗತ್ಯತೆ ಇದೆ ಅಂತ ಆದೇಶ ಕೊಟ್ಟ ನಂತರ ಬಹಳ ದೊಡ್ಡ ಕುತೂಹಲ ಜನಪ್ರತಿನಿಧಿಗಳ ಕೋರ್ಟಿನ ಆದೇಶದ ಬಗ್ಗೆ ಇಲ್ಲ. ಯಾಕಂದ್ರೆ ಹೈಕೋರ್ಟೇ ಇಂಥದೊಂದು ಆದೇಶ ಕೊಟ್ಟ ನಂತರ ಇದೇ ಪ್ರಕರಣದಲ್ಲಿ ಬಹುತೇಕ ಜನಪ್ರತಿನಿಧಿಗಳ ಕೋರ್ಟ್ನಿಂದಲೂ ಕೂಡ ಇಂಥದ್ದೇ ಆದೇಶ ಹೊರಬರುತ್ತೆ. ಸಿಎಂ ಸಿದ್ದರಾಮಯ್ಯನವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಬರ್ತಾ ಇದೆ. ಜಮೀನಿಗೆ ಸಂಬಂಧಪಟ್ಟ ಹಾಗೆ ದೇವರಾಜು ಜಮೀನಿನ ಮಾಲೀಕನೇ ಅಲ್ಲ, ಆದರೂ ಕೂಡ ಆತನಿಂದ ಜಮೀನಿನ ಖರೀದಿಯಾಗಿದೆ. ಆತನ ಹೆಸರಲ್ಲೇ ನಕಲಿ ಡಿನೋಟಿಫಿಕೇಶನ್ ಆಗಿದೆ. ಈ ಎಲ್ಲ ಅಂಶಗಳನ್ನ ಆದೇಶದಲ್ಲಿ ಬರೆಸ್ತಾ ಇದ್ದ. ಅಂತಿಮವಾಗಿ ಕೆಲವೇ ಹೊತ್ತಲ್ಲಿ ಆದೇಶ ಪ್ರಕಟವಾಗುತ್ತೆ. ಕಾನೂನಿನ ಕುಣಿಕೆಯಲ್ಲಿ ಸಿದ್ದರಾಮಯ್ಯನವರು ಹಂತ ಹಂತವಾಗಿ ಸಿಕ್ಕಾಕೊಳ್ತಾ ಇದ್ದಾರೆ. ಬಚಾವಾಗೋ ಪ್ರಯತ್ನಗಳು ಕೂಡ ನಡೀತಾ ಇದೆ. ಹೈಕೋರ್ಟ್ನ ಆದೇಶವನ್ನ ಪ್ರಶ್ನೆ ಮಾಡೋದಕ್ಕೆ ತೀರ್ಮಾನ ಮಾಡಿದ. ಅದರ ಜೊತೆಗೆ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ನಿಂದ ಹೊರಬರೋ ಆದೇಶ, ಅದನ್ನು ಕೂಡ ಗಮನಿಸ್ತಾ ಇದ್ದಾರೆ. ಸಾಲು ಸಾಲು ದೂರುಗಳು ದಾಖಲಾಗಿತ್ತು. ಹಂತ ಹಂತವಾಗಿ ನಡೆದಂತ ಹೋರಾಟ, ತೀರಾ ಆರೋಪ ಪ್ರತ್ಯಾರೋಪಕ್ಕೆ ಹೋರಾಟ ಪ್ರತಿಭಟನೆಗೆ ಸೀಮಿತವಾಗತ್ತೆ ಅಂತ ಅಂದುಕೊಂಡಿದ್ರೆ ಅದು ತಪ್ಪು ಅನ್ನೋದು ಸಾಬೀತಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.